ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನ್ನ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ಲಾವಣ್ಯ ಇನ್ಸ್ಪೈರಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಆಗಿತ್ತು. ಇದು ರೀಸೆಂಟಾಗಿ ಹೋಗಿರೋವಂಥದ್ದು. ಹಾಗಾಗಿ ನಾನು ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅರ್ಧ ಸ್ಟೋರಿ ಹೇಳಿದ್ದೆ. ನನಗೆ ರಾಯರು ನಿಮಗೆ ನನ್ನ ಜೀವನದಲ್ಲಿ ಹೇಗೆ ಬಂದರು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಅವಾಗವಾಗ ಮಂತ್ರಾಲಯಕ್ಕೆ ಏನಕ್ಕೆ ಹೋಗ್ತೀನಿ, ಮತ್ತು ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಅಲ್ಲಿನ ಮತ್ತು ಸೌಕರ್ಯಗಳಾಗಿರ್ಬೋದು, ಹಾಗೆ ಸೇವೆ, ರಾಯರ ದರ್ಶನ, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ನಾನು ಈ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಏನು ಇವರು ಮಾತಿಗೆ ಮುಂಚೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ತೆಗೆದು ನೋಡಿದ್ರೆ ಹೆಚ್ಚಾಗಿ ರಾಯರ ಬಗ್ಗೆನೇ ತುಂಬ ಇದೆ. ಇದು ಯಾವುದೋ ರೀತಿಯ ಒಂದು ಪ್ರಮೋಷನ್ಗೆ ಅಥವಾ ವ್ಯೂಸ್ಗೋಸ್ಕರ ಮಾಡುವಂಥದ್ದಲ್ಲ. ಯಥೇಚ್ಛವಾಗಿ ನನ್ನ ಒಂದು ಜೀವನದಲ್ಲಿ ರಾಯರ ಪಾತ್ರ ಹೇಗೆ, ಎಂಥದ್ದು, ಹಾಗೆ ರಾಯರು ಅನ್ನೋ ಒಂದು ಹೆಸರು ನಮ್ಮ ಜೀವನನ ಹೇಗೆಲ್ಲ ಬದಲಾಯಿಸ್ಬಿಡ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸ್ನೇಹಿತರೆ, ನಾನು ಕೂಡ 2021ವರೆಗೆ ರಾಯರಂದರೆ ನಿಜಕ್ಕೂ ಯಾರು ಅಂತ ಗೊತ್ತಿಲ್ಲದೆ ನಾನು ಕಳೆದ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅವರು ನನಗೆ ಹೇಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರು, ಹಾಗೆ ಅಲ್ಲಿ ಕೂತ್ಕೊಂಡು ವಿಡಿಯೋನ ನಾನು ಒಂದು ಯಾರೋ ಒಬ್ಬರು ಅಜ್ಜಿನ ಹತ್ರ ನನ್ನ ಕಷ್ಟ ಹೇಳ್ಕೊಂಡಾಗ ಅದು ರಾಯರು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಲ್ಲ ಸುಸೂತ್ರವಾಗಿ ಆಯಿತು ಅಂದಾಗ ಒಂದು ಬಿರುಗಾಳಿ ಥರ ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಬಂಧು ಬಳಗ, ದುಡ್ಡಿದ್ದಾಗ ಎಲ್ಲರೂ ನೆಂಟರಿರ್ತಾರೆ, ದುಡ್ಡಿಲ್ಲದೆ ಇದ್ದಾಗ ಯಾರೂ ನಮ್ಮನ್ನು ತಿರುಗಿ ಕೂಡ ನೋಡೋಲ್ಲ. ಇದು ಪ್ರಪಂಚದಲ್ಲಿ ನಮಗೆ ಅಂತಲ್ಲ, ಈ ರೀತಿ ಒಂದು ಪರಿಸ್ಥಿತಿ ಬಂದಾಗ ಕೆಲವರಿಗೆ ಎಲ್ಲರೂ ಕೂಡ ಎದುರಿಸ್ಬೇಕಾಗಿರೋವಂಥ ಸನ್ನಿಗ್ಧ ಪರಿಸ್ಥಿತಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ದೈವಗಳನ್ನೂ ಅಷ್ಟು ನಂಬೋದಕ್ಕಾಗಲ್ಲ ನಮ್ಮಿಂದ. ಯಾಕಂದರೆ ಯಾವ ದೇವ್ರನ್ನ ನಂಬಿ ಏನು ಅನ್ನೋ ರೀತಿ ಮನಸ್ಸು ಬಂದ್ಬಿಡುತ್ತೆ. ಅಂಥ ಒಂದು ಸಮಯದಲ್ಲಿ ನಮ್ಮನ್ನು ಕೈ ಹಿಡಿದಂಥವರು ನಮ್ಮ ಮಂತ್ರಾಲಯದ ಪ್ರಭುಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸ್ನೇಹಿತರೆ, ನಿಜವಾಗ್ಲೂ ನಾವು ಇವತ್ತು ಒಂದು ಈ ಪರಿಸ್ಥಿತಿಲಿ ಏನು ನಿಮ್ಮ ಜೊತೆ ನಾನು ಕೆಲವೊಂದನ್ನು ಹೇಳ್ಕೊತಾ ಇದ್ದೀನಿ, ಅದಕ್ಕೆ ಕಾರಣ ರಾಯರು ವಿಶೇಷವಾಗಿ ಅನುಗ್ರಹ ಮಾಡಿದ್ರೆ ಹೇಗೆ ಅನುಗ್ರಹ ಮಾಡ್ತಾರೆ ಅಂದರೆ, ಅವರು ನಮ್ಮಲ್ಲಿರೋ ನಿಷ್ಕಲ್ಮಶವಾದ ಮನಸ್ಸನ್ನು ಒಂದು ಜಾಗೃತಗೊಳಿಸಿದಾದ್ಮೇಲೆ ನಮ್ಮ ಪಾಪಕರ್ಮಗಳನ್ನೆಲ್ಲ ಕಳೆದು ಅವರು ನಮಗೇನು ಅನುಗ್ರಹ ಮಾಡಬೇಕೋ ಅದನ್ನು ತಡವಾಗಿ ಆದ್ರೂ ಖಂಡಿತವಾಗ್ಲೂ ಅನುಗ್ರಹ ಮಾಡ್ತಾರೆ. ನಮ್ಮನ್ನು ಸರಿದಾರಿಗೆ ತಂದು ನಿಲ್ಲಿಸ್ತಾರೆ. ರಾಯರಂದರೆ ನಾವು ಒಂದು ದೇವ್ರ ಹತ್ರ ಹರಕೆ ಕೊಟ್ಕೊಂಡು ಹರಕೆ ತೀರಿದ್ಮೇಲೆ ಅದು ಭಗವಂತ ನಮ್ಮನ್ನು ಒಂದು ಕ್ಷಣದಲ್ಲಿ, ಒಂದು ಸಂದರ್ಭದಲ್ಲಿ ಕೈ ಬಿಡಬಹುದು. ಆದರೂ ರಾಯರು ಅನ್ನೋ ಒಂದು ಶಕ್ತಿ ಇದೆಯಲ್ಲ ಸ್ನೇಹಿತರೆ, ಅದು ಯಾವತ್ತೂ ಸಹ ಕೈ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ನೋಡ್ತಾ ಇದ್ದೀರಾ, ನನ್ನ ಮಗಳು ಇವತ್ತೇನಿದ್ದಾಳೆ, ಅವಳು ಈ ರೀತಿ ಇರೋದಕ್ಕೆ ಕಾರಣ ರಾಯರು ಮಾತ್ರ. ಅವರ ಸೇವೆಗೆ ನಮ್ಮ ಜೀವನ ಸದಾ ಸಿದ್ಧ. ನಾನು ಯಾರಿಗೆಲ್ಲ ಈ ನನ್ನ ಜೀವನದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬಂದ್ರೂ, ನನ್ನನ್ನು ಯಾರೆಲ್ಲ ಹೊಗಳಿದ್ರು ಇಲ್ಲ ತೆಗಳಿದ್ರು, ಅಥವಾ ನಾನು ಸೋತರು ಅಥವಾ ಗೆದ್ದರು, ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅದು ರಾಯರೇ. ಅವ್ರ ಹತ್ರ ಎಲ್ಲ ಹೋಗಿ ಹೇಳ್ಕೊಳ್ಳೋ ಅಂಥದ್ದು ಇವತ್ತಿಗೂ ನನಗೆ ಒಂಥರ ರೂಢಿ ಆಗಿಬಿಟ್ಟಿದೆ. ಯಾರಿಗಾದ್ರೂ ಹೇಳಬೇಕು ಅನಿಸ್ದಾಗ ನನಗೆ ಸಡನ್ನಾಗಿ ನೆನಪಾಗೋದು ಅಂದರೆ ಮಂತ್ರಾಲಯದ ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅವ್ರ ಹತ್ರ ಹೋಗಿ ನನ್ನ ಜೀವನದಲ್ಲಿ ನಾವು ಹೇಳ್ಕೊಳ್ದೇ ಇದ್ದರೂ ಅವರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಕಷ್ಟಗಳಾಗಿರ್ಬೋದು, ನಮ್ಮ ಒಂದು ಕರ್ಮಾನುಸಾರವಾಗಿ ನಾವು ಅನುಭವಿಸ್ತಿರುವಂಥ ನೋವುಗಳು, ದಿನನಿತ್ಯದ ಒಂದು ಪರಿಸ್ಥಿತಿ ಪ್ರತಿಯೊಂದು ರಾಯರಿಗೆ ಗೊತ್ತಿರುತ್ತೆ. ಆದರೆ ರಾಯರು ಅನ್ನೋ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಗೆ ಪ್ರತಿಯೊಂದೂ ಯಾವ ಸಂದರ್ಭದಲ್ಲಿ ನಮಗೇನು ಕೊಡಬೇಕು ಅನ್ನೋದನ್ನು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ ಅಲ್ವಾ ಸ್ನೇಹಿತರೆ.
ಹಾಗೆ ಈ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋಗುವಂಥವ್ರು ಹಾಗೆ ರಾಯರನ್ನು ನಂಬಿ ಅಂತ ನಾನು ಹೇಳಲ್ಲ. ಯಾರಿಗೂ ಏನೂ ದಾರಿ ಕಾಣದೇ ಇದ್ದಾಗ ಅಥವಾ ಜೀವನದಲ್ಲಿ ಸೋತು ಹೋಗಿದ್ದೀನಿ, ಯಾರೂ ನಮಗೆ ಹೆಲ್ಪ್ ಮಾಡ್ತಾಯಿಲ್ಲ, ಯಾರೂ ನಮಗೆ ಸಹಾಯ ಮಾಡ್ತಾಯಿಲ್ಲ ಅನ್ನೋರು ಖಂಡಿತವಾಗ್ಲೂ ಮಂತ್ರಾಲಯ ಪ್ರಭುಗಳು ಇನ್ನೂ ವಿರಾಜಮಾನರಾಗಿದ್ದಾರೆ. ಅವರನ್ನು ಹೋಗಿ ಅಥವಾ ಅವರ ಹೆಸ್ರನ್ನ ಹೇಳ್ಕೊಂಡ್ರೆ ಸಾಕು, ನಮ್ಮ ಅರ್ಧ ಕಷ್ಟ ಕಳೆಯುತ್ತೆ. ಹಾಗೆ ಅವ್ರನ್ನ ದರ್ಶನ ಮಾಡ್ಕೊಂಬಂದರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕರ್ಪೂರದ ರೀತಿಲಿ ಕರಗಿಸ್ಬಿಡ್ತಾರೆ ರಾಯರು. ಅವ್ರು ಕೊಡೋ ಪ್ರೀತಿ ಇದೆಯಲ್ಲ, ಒಂದು ತಾಯಿ ಹೃದಯ ಅಂತ ಹೇಳ್ಬೋದು. ಅದನ್ನು ಅನುಭವಿಸಿರೋ ಭಕ್ತರುಗಳಿಗೆ ಮಾತ್ರ ಗೊತ್ತು ರಾಯರ ಅನುಗ್ರಹ ಏನು, ರಾಯರ ಒಂದು ಕಾರುಣ್ಯ ಮತ್ತು ಅವರ ಒಂದು ಆಶೀರ್ವಾದ ಎಂಥದ್ದು ಅಂತ. ಯಾಕಂದರೆ ಮಾತು ಬರೆದಿರೋ ವೆಂಕಣ್ಣನ ಸಹ ಮೂಕ ಒಂದು ದೊಡ್ಡ ವೆಂಕಣ್ಣನನ್ನು ಒಂದು ದಿವಾನರಾಗಿ ಮಾಡಿದ್ರು. ಹಾಗೆ ಹೇಳೋಕ್ಕಾಗಲ್ಲ. ನಮ್ಮ ರಜನಿಕಾಂತ್ ಸರ್ ಅವರು ಕೂಡ ಬೆಂಗಳೂರಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮೂಟೆ ಹೊರ್ತಿದ್ದೋ ಅಂಥವ್ರು ಅಂತ ಕೇಳ್ಪಟ್ಟೆ. ಅವರು ಅಷ್ಟೇ, ಅವರೂ ಇವತ್ತು ಒಬ್ಬ ಸೂಪರ್ ಸ್ಟಾರ್ ಆಗಿ ಬೆಳೆದ್ರು. ಅದಾದಮೇಲೆ ಸುಮಾರು ಜನ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರಾಗಿರ್ಬೋದು ಅಥವಾ ನಮ್ಮ ಜಗ್ಗೇಶ್ ಅಪ್ಪಾಜಿಯವರಾಗಿರ್ಬೋದು. ಜಗ್ಗೇಶ್ ಅಪ್ಪಾಜಿಯವರಂತೂ ಯಾವಾಗ್ಲೂ ರಾಯರನ್ನು ನೆನೀತಾರೆ. ರಾಜ್ಕುಮಾರ್ ಕುಟುಂಬ ಅವರೇ ರಾಯರ ಒಂದು ಭಕ್ತರ ಇದು ಅಂತ ಹೇಳ್ಬೋದು. ಹಾಗೆ ನಮ್ಗೆ ಕಣ್ಣಿಗೆ ಕಾಣೋಷ್ಟು ಜನ ಆದರೆ ಕಾಣದೇ ಇರೋರು ಸುಮಾರು ಜನ ರಾಯರು ಭಕ್ತರು ಇದ್ದಾರೆ ಸ್ನೇಹಿತರೆ. ರಾಯರನ್ನು ನೋಡಬೇಕು ಅಂತ ಅಂದ್ಕೊಂಡಾಗ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ನನ್ನ ಅನುಭವ, ನಾನು ಎಲ್ಲ ಪ್ಯಾಕಿಂಗ್ ಮಾಡಿ ಕಳೆದ ವಾರದಲ್ಲಿ ಪೂರ್ತಿ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿ ಆದಮೇಲೂ ಸಹ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಆದರೆ ಹೇಳಲ್ಲ ಕೇಳಲ್ಲ ಮಂಗಳವಾರ ಸಂಜೆ ಹೀಗೆ ಕೂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರು ಮುಖ ನೋಡಿಕೊಂಡು ಫೋಟೋನ ನೋಡ್ತಾನೇ ಇದ್ದೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಜೀವನದಲ್ಲಿ ಏನೆಲ್ಲ ಪವಾಡಗಳಾಯಿತು, ಹೇಗೆಲ್ಲ ಒಂದು ವಾಮಾಚಾರನ ಹಾಗೆ ಜನರ ಒಂದು ಕೆಟ್ಟ ದೃಷ್ಟಿಗಳು ಮತ್ತು ಮಾಟ ಮಂತ್ರ ಅಂಥದ್ದನ್ನು ಹೇಗೆ ರಾಯರು ನಿವಾರಣೆ ಮಾಡ್ತಾ ಬಂದರು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸಾಧ್ಯ ಆದಷ್ಟು ಧರ್ಮ ರೀತಿಯಲ್ಲಿ ಇರೋಣ. ಒಂದು ಕೊಡೋದು ಬಂದದ್ದು ಜಗ್ಗೇಶ್ ಅಪ್ಪಾಜಿಯವರು ಹೇಳಿದಂತೆ ಇವತ್ತು ಇದ್ದದ್ದು ನಾಳೆ ಇಲ್ಲವಾಗುತ್ತದೆ. ಆದರೆ ಏನೋ ಕೊಡ್ತಾನೆ ಅನ್ನೋದಲ್ಲ, ಆದರೆ ಅವನು ನಮ್ಮ ಜೊತೆಲಿ ಇದ್ದಾನೆ ಅನ್ನೋದೇ ಸತ್ಯ ಅಂತ ಅಂದ್ಕೊಂಡು ರಾಯರಿದ್ದಾರೆ ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಮನದಟ್ಟು ಮಾಡುವಂಥ ಒಂದು ಸಣ್ಣ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೊಂದಷ್ಟು ಪವಾಡಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಬೇಕು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಹಂಚ್ಕೊತೀನಿ. ಇದೊಂದು ನನ್ನ ಸಣ್ಣ ಪುಟ್ಟ ಅನುಭವ ಅಷ್ಟೇ ಸ್ನೇಹಿತರೆ. ಮತ್ತು ನಿಮಗೆ ಯಾರಿಗೆಲ್ಲ ರಾಯರ ಪವಾಡ ಅಥವಾ ರಾಯರ ಒಂದು ಆಶೀರ್ವಾದ ಹೇಗೆಲ್ಲ ಸಿಕ್ಕಿದೆ ಅಂತ ನಿಮ್ಮೂ ಕೂಡ ಕಮೆಂಟ್ ಮೂಲಕ ಹೇಳ್ಬೋದು. ನಾನು ಕೇಳಿ ತುಂಬ ಖುಷಿ ಪಡ್ತೀನಿ. ಆ ಥರ ರಾಯರ ಪವಾಡಗಳನ್ನ ಕೇಳಬೇಕು ಅಂದರೆ ಕಣ್ಣಂಚಲ್ಲಿ ನೀರು ಬರುತ್ತೆ ರಾಯರ ಭಕ್ತರಿಗೆ. ಈ ವಿಡಿಯೋ ರಾಯರ ಸ್ಪೆಷಲ್ಲಾಗಿ ರಾಯರ ಭಕ್ತರಿಗೋಸ್ಕರನೇ ಅಂತ ಹೇಳ್ತಾ ಮುಂದೆ ಬರುವಂಥ ಒಂದು ಪವಾಡದ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ನಾನು ಕೂಡ ಹೇಳ್ಕೊಳ್ಳೋದಕ್ಕೆ ತುಂಬ ಕಾತರಳಾಗಿದ್ದೀನಿ. ಹೋಗಿ ಬರ್ತೀನಿ.